ಕಾಲೇಜಿನಲ್ಲಿ 2025-26 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಗೌರವ, ಗಣ್ಯರಿಂದ ಪ್ರೇರಣಾದಾಯಕ ಸಂದೇಶ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಡೈಮಂಡ್ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೆಯ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಅವರಿಗೆ ಮತ್ತಷ್ಟು ಪ್ರೇರಣೆ ನೀಡುವ ವೇದಿಕೆಯಾಗಿತ್ತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಜಿ ಮುಳೆ ಅವರು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದ ಆದರ್ಶ ನಾಗರಿಕರಾಗಬೇಕು ಎಂದು ಸಲಹೆ ನೀಡಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ಶ್ರೀ ವೈ ಮಾಧವರಾವ್ ವಹಿಸಿಕೊಂಡು ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆಯ ಮೂಲಕ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಣ್ಯರು ತಮ್ಮ ಜೀವನ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಸಂದೇಶಗಳನ್ನು ನೀಡಿದರು. ಸ್ಪರ್ಧಾತ್ಮಕ ಯುಗದಲ್ಲಿ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ನಿಯಮಿತ ಅಭ್ಯಾಸವೇ ಯಶಸ್ಸಿನ ಗುಟ್ಟು ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಆದಿತ್ಯ ಹಾಗೂ ಸುಮಿತ್ ಟಾಪ್ ರ್ಯಾಂಕ್ ಗಳಿಸಿ ವಿಶೇಷ ಸಾಧನೆ ಮಾಡಿದರೆ, ಅನೇಕ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಮತ್ತು ಉಪನ್ಯಾಸಕರು ಹರ್ಷ ವ್ಯಕ್ತಪಡಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಕ್ಕೆ ಇನ್ನಷ್ಟು ರಂಗು ತುಂಬಿದವು. ನೃತ್ಯ ಹಾಗೂ ಸಂಗೀತ ಪ್ರದರ್ಶನಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಮೆರೆದರು. ಈ ಸಂದರ್ಭದಲ್ಲಿ ಬಾಲ್ಕಿಯ ಎಸ್ಎಸ್ ಎಜುಕೇಶನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಶೇಖ್ ಮಸ್ತಾನ್ ವಲಿ, ಹುಲ್ಸೂರ್ ತಾಲೂಕಿನ ತಹಶೀಲ್ದಾರರಾದ ಶ್ರೀ ಶಿವಾನಂದ ಮೇತ್ರೆ, ಉಪನ್ಯಾಸಕರಾದ ಶ್ರೀ ನರ್ಸಿಂಗ್ ರೆಡ್ಡಿ ಗದ್ಲೆಗಾಂವ್, ಪ್ರಾಂಶುಪಾಲರಾದ ಶ್ರೀ ಶರಣು ಸಿರ್ಸೆ, ಶ್ರೀ ಎಸ್ ಕೆ ಹುಸೇನ್ ಪ್ರಾಂಶುಪಾಲರು, ಮುಖ್ಯ ಆಡಳಿತ ಅಧಿಕಾರಿ ಶ್ರೀ ಅಶ್ವಿನ್ ಭೋಸ್ಲೆ, ಉಪ ಪ್ರಾಂಶುಪಾಲರಾದ ಶ್ರೀ ಶೇಖರ್ ಬೆಳ್ಕೆರೆ, ಆಡಳಿತ ಅಧಿಕಾರಿಗಳಾದ ಶ್ರೀ ರಣಧೀರ್ ಜಾಧವ್, ಶ್ರೀ ಸುರೇಶ್ ಹೆಗ್ಗೆ, ಶ್ರೀ ಭೀಮಾಶಂಕರ್, ಶ್ರೀ ಸಚಿನ್ ಬಿರಾದಾರ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಒಟ್ಟಾರೆ ಈ ಸನ್ಮಾನ ಸಮಾರಂಭವು ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ತುಂಬಿ ಅವರ ಭವಿಷ್ಯಕ್ಕೆ ದಿಕ್ಕು ತೋರಿದ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಹೊರಹೊಮ್ಮಿತು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. सिंपल लाइफ के हाइट थिंकिंग हम लोगों को करता हो कि हमें देश में तो डायमंड बैठे हैं, एक है मालवा, दूसरे है पत्ता वाले सर, जिनको मैं डायमंड कहता हूँ। हमारे जिले में 2 डायमंड आएंगे पहले, उनके वजह से पूरे बीदर जिले में हर घर में आपको डायमंड मिलेंगे, हर घर में, हर घर में। जब मैं एक बार आज
जो मेरिट के स्टूडेंट्स हैं उनका अभिनंदन करने के लिए चाहता हूँ। मुझे इस कार्यक्रम में शामिल होने के लिए बहुत खुशी है। सभी मेरिट स्टूडेंट्स का कॉन्ग्रेचुलेट करता हूँ, अभिनंदन करता हूँ। समय की कमी है, ज़्यादा वक्त है मुझे आज बहुत तकलीफ खराब है। तो भी यहाँ आने के बाद सभी बातें सुनने से ಒಂದು ತಮ್ಮೆಲ್ಲ ಮಕ್ಕಳು ಇವತ್ತು ಅತಿ ಹೆಚ್ಚಂತ ಪಡೆದ ಸನ್ಮಾನ ಸಮಾರಂಭಗಳು ತಾವೆಲ್ಲ ಕಣ್ತುಕೊಳ್ಳೋಕೆ ಬಂದಿದ್ದೀರಿ. ಒಂದೊಂದು ಕಾಲೇಜು ಅಂದರೆ ಸುಮಾರು ಒಂದು 15-20 ವರ್ಷ ಕೆಳಗಡೆ 100 ತಗೋಬೇಕಂತಂದ್ರೆ ಅದೊಂದು ಕನಸಿನ ಮಾತಿತ್ತು. 100 ತಗೋಬೇಕಂದ್ರೆ ಸುಮಾರು ಒಂದು 20 ವರ್ಷ ಕೆಳಗಡೆ ರಾಜ್ಯದಾಗ ಬೆಂಗಳೂರು ಅಥವಾ ಮಂಗಳೂರು ಸೈಡ್ದವರು ಬೇರೆ ಬೇರೆ ಗಂಟೆಗೆ 100 ತಗೊಂಡ್ರು. ಅದೆಲ್ಲ ನಾವು ಪೇಪರ್ದು ಓದಿದ್ದೀವಿ. ಆದ್ರೆ ಅಂಥದ್ದೊಂದು ಕನಸು ಇವತ್ತು ವಿದ್ಯಾರ್ಥಿಗಳು ಮತ್ತು ಬಾಲಕರಿಗೆ ನನಸು ಮಾಡಿದಾಗ ಅದು ನಮ್ಮ ಗ್ರಾಮೀಣ ಭಾಗದ ನನಸು ಸಾಧ್ಯ ಅನ್ನೋದು ನಮ್ಮ ಅದನ್ನೆಲ್ಲ ಸೇರಿ ಈ ಡೈಮಂಡ್ ಇನ್ಸ್ಟಿಟ್ಯೂಟ್ದವರಿಗೆ ಸಲ್ಲಬೇಕಾಗ್ತದೆ. ನಮ್ಮ ಗ್ರಾಮೀಣ ಭಾಗದ ಅನೇಕ ವಿದ್ಯಾರ್ಥಿಗಳು ಇವತ್ತು ಮ್ಯಾಥಮೆಟಿಕ್ಸ್ 100 ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ತಗೊಂಡಿದ್ದಾರೆ. ಅದಕ್ಕಿಂತ ಒಂದು ಡೈಮಂಡ್ ಇನ್ಸ್ಟಿಟ್ಯೂಟ್ದವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತೆ आप जो रिजल्ट लाके दिखा रहे हैं यही आपको परिवर्तन देगा और मोटिवेशन सारा करके आप समझ में और आने वाले दिनों में इसके साथ जैसे नीट डेवलपमेंट के रिजल्ट के साथ अभी अतिथि बताया मैं IAS बनना चाहता हूँ। ऐसा जो बच्चों को इरादा रहेगा तो बच्चों को IIT का फाउंडेशन कोचिंग नेक्स्ट बैंक एग्जाम्स को प्रिपेयर होने वालों को उसको भी नॉलेज अध्यक्षರು ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವೈ ಮಾಧವ ಸರ್, ಅಧ್ಯಕ್ಷರು SS ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ SK ಮಸ್ತಾನವಾಡಿ ಸರ್, ಹುಲ್ಸೂರು ತಹಸೀಲ್ದಾರ್ ಶಿವಾನಂದ ಮೇತ್ರಿ ಸರ್, ಲೆಕ್ಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನರಸಿಂಗ್ ರೆಡ್ಡಿ ಗದ್ರೇಗಾಂ ಸರ್, ಹೈ